ಹೆಚ್ಚು ಅರ್ಥ ಆಗ ತಿಳಿ ಹೇಳೋಕೆ ಬಯಸ್ತಾ ಇದ್ವಿ. ಅದಕ್ಕೋಸ್ಕರ ಒಂದು ಮನಸ್ಸಲ್ಲೇ ಒಂದು ಐಡಿಯಾ ಬಂತು, ನಮ್ಗೆ ಆಲ್ರೆಡಿ ಇಂಡಿಪೆಂಡೆನ್ಸ್ ಇದೆ, ಅದರಿಂದ ನಾವು ಇನ್ನೊಂದು ನಿಜವಾದ ರೀಬರ್ತ್ ಆಫ್ ರಿಯಲ್ ಇಂಡಿಪೆಂಡೆನ್ಸ್ ಆ ಥರ ನಮ್ಮ ಮನಸ್ಸಲ್ಲಿ ಬಂತು. ಅದಾದ್ಮೇಲೆ ನಾವು ಈ ನಮ್ಮ ದೇಶದ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ, ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಜನಗಳಿಂದ ಜನಗಳಿಗೋಸ್ಕರ ಮಾಡೋ ಸರ್ಕಾರ. ಇದರಲ್ಲಿ ನಾವು ಯಾವಾಗ ನಮ್ಗೆ ವೋಟಿಂಗ್ ಬರುತ್ತೆ ಅಥವಾ ಎಲ್ಲ ಚುನಾವಣೆ ಬರುತ್ತೆ, ನಾವು ನೋಡ್ದಂಗೆ ನನ್ನ ಕಣ್ಮುಂದೆನೆ ಗ್ರಾಮದಲ್ಲಿ ಬಂದ್ಬಿಟ್ಟು ದುಡ್ಡು ಕೊಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ. ಅವ್ರು ಯಾರೇ ಒಬ್ಬ ಮನುಷ್ಯ ಆಗಲಿ, ಈಗ ಅವ್ನು ದುಡ್ಡು ಕೊಟ್ಟ ಅಂದ್ರೆ ಅವ್ನು ಏನು ಮನಸ್ಸಲ್ಲಿರುತ್ತೆ, ನಾನೀಗ ಒಂದು 10 ಲಕ್ಷ ಖರ್ಚು ಮಾಡಿದ್ದೀನಿ, ನನಗೊಂದು 15 ಲಕ್ಷ ಲಾಭ ಬರಬೇಕು, ಈ ತರ ಯೋಚನೆ ಮಾಡಿರ್ತಾನೆ. ಆದ್ರಿಂದ ನಾವು ಒಂದೇ ಒಂದು ಚಿಕ್ಕ ಬದಲಾವಣೆ ಅದ್ರಲ್ಲಿ ತರೋಣ ಅಂತ ಐಡಿಯಾ ಮಾಡಿದ್ವಿ. ಅದು ಯಾವ ತರ ಇರಬೇಕು ಅಂದ್ರೆ, ಒಬ್ಬ ಭಾರತೀಯ ಒಂದೇ ಒಂದು ಅಮೂಲ್ಯವಾದ ಅವನು ಮತದಾನ, ಮತ್ತೆ ಒಂದೇ ₹1, ಅವನು ಒಂದು ತಿಂಗಳಿಗೆ ₹1 ಆದ್ರೂ ಕೊಡ್ಬೋದು, ಅಥವಾ ದಿನಕ್ಕೆ ₹1 ಆದ್ರೂ ಕೊಡ್ಬೋದು. ಅವನ ಶಕ್ತಿ ಅನುಸರಣವಾಗಿ ತಿಂಗಳಿಗೆ ₹1 ಅಂದ್ರೆ ವರ್ಷಕ್ಕೆ ₹12, ದಿನಕ್ಕೆ ₹1 ಅಂದ್ರೆ 350. ಈ ತರ ಅವ್ನಿಗೆ ಎಷ್ಟು ಶಕ್ತಿಗೆ ಆ ತರ ಕೊಡ್ಬೋದು. ಇದರಿಂದ ನಾವು ಏನ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಂದ್ರೆ, ನಮ್ ತರ ಪ್ರತಿ ಹಳ್ಳಿಲೂ ಪ್ರತಿ ಇದ್ರಲ್ಲೂ ಯೋಚನೆ ಮಾಡೋರು ಇದ್ದೇ ಇರ್ತಾರೆ. ಒಬ್ಬೊಬ್ರು ಒಂದೊಂದು ಪ್ರತ್ಯೇಕವಾಗಿ ಹೋಗ್ತಾ ಇದ್ರೆ ನಾವು ನಮ್ಮ ಮೂಲ ಗುರಿನ ತಲುಪಕ್ಕಾಗಲ್ಲ. ಆದ್ರಿಂದ ಎಲ್ಲಾರು ಒಟ್ಟಾಗಿ ಸೇರ್ಕೊಂಡು ಯಾರು ಈಗ ಮೂಲ ಒಂದೇ ಮತ್ತೊಂದು ಚಿಕ್ಕ ಬದಲಾವಣೆ ಮಾಡೋಣ ಅಂತ, ಏನಂದ್ರೆ IPS ಅಂತ ಮಾಡೋಣ ಅಂತ. IPS ಅಂದ್ರೆ ಇದು ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಅಲ್ಲ, IPS ಅಂದ್ರೆ ಇಂಡಿಯನ್ ಪೊಲಿಟಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ. ಇಂಡಿಯನ್ ಪೊಲಿಟಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ನಾವು ಅದನ್ನ ಒಂದು ಈಗ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಪ್ರಜೆಗಳನ್ನ ಮುಖಂಡಿಸ್ಬೇಕಾದ್ರೆ ಅವನಿಗೂ ಇಷ್ಟು ಅರ್ಹತೆ ಇರಬೇಕು. ಸುಮ್ಮನೆ ಯಾರೋ ದುಡ್ಡಿದ್ದವನು ಮತ್ತೆ ಜನಗಳು ಅವನ ಹಿಂದೆ ಇದ್ದಾರೆ ಅಂತ ತಕ್ಷಣಕ್ಕೆ ಅವ್ನಿಗೆ ಇದು ಮಾಡಬಾರ್ದು. ಅವನಿಗೊಂದು ಅರ್ಹತೆಗಳು, ಇದನ್ನ ಮುಂದೆ ಇದು ಮೊದಲನೇ ಹೆಜ್ಜೆ ಇಡ್ತಾರೆ. ಅದು ಈ ತರ ಬೇರೆ ಬೇರೆ ಐಡಿಯಾಗಳು. ಮತ್ತೆ ಇದಾದ್ಮೇಲೆ ಇದ್ರ ಜೊತೆ ಒಂದು ಚಿಕ್ಕ ಚೇಂಜ್ ಏನಂದ್ರೆ, ಒಬ್ಬ ಭಾರತೀಯ ಒಂದು ಓಟು ₹1 ಅಂತ. ಅವ್ರು ಯಾರ್ಯಾರು ಇಷ್ಟ ಇದೆಯೋ ಅವ್ರು ನಮ್ಮ ಜೊತೆ ಹೊಡ್ಬೋದು, ನಮ್ಗೆ ಸಹಕಾರ ಮಾಡ್ಬೋದು. ಅದರಿಂದ ನಮ್ಮ ಇದ್ರಲ್ಲಿ ಏನಪ್ಪಾ ಅಂದ್ರೆ, ಇವಾಗ ಗಂಗಾ ನದಿನೂ ಇರುತ್ತೆ. ಗಂಗಾ ನದಿನೂ ಶುರು ಆಗ್ಬೇಕಂದ್ರೆ ಒಂದು ಚಿಕ್ಕ ಒಂದು ಸ್ಪ್ರಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್, ಒಂದು ಚಿಕ್ಕ ಶುರು ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ಬೃಹದಾಕಾರವಾಗಿ ಬೆಳೆದು ಇಡೀ ನಮ್ಮ ಮನುಕುಲಕ್ಕೆ ಉಪಯೋಗ ಕೊಡುತ್ತೆ. ಅದೇ ತರ ನಮ್ದು ಈಗ ಚಿಕ್ಕದಾಗೆ ಇದೆ. ನಮ್ ತರ ಯೋಚನೆ ಮಾಡೋರು, ನಮ್ ತರ ಇದು ಮಾಡೋರು ನಮ್ ಜೊತೆ ಸೇರ್ಕೋತಾ ಇದ್ರೆ ಇದಾದ್ರೆ ಅದು ಇಡೀ ನಮ್ಮ ದೇಶಕ್ಕೆ ಒಂದು ವರವಾಗಿ ಒಂದು ಓಟು ₹1 ಕೊಟ್ರೆ ಇದು ನಮ್ ವಿಷನ್ 2020 ಅದಕ್ಕೆ ಇದು ಸತ್ಯಕ್ಕೆ ಹತ್ತಿರವಾಗುತ್ತೆ. ಅದನ್ನ ನಾವು ಇನ್ನ ಬೇಗ ನಾವು ಅದನ್ನ ಅಚೀವ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅದೇ ನಮ್ ಇದರಲ್ಲಿ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ನಮ್ಗೆ ನಾವು ಪ್ರತಿಯೊಬ್ರು ನಾವು ನನ್ ಕೈಲಿ ಏನಾಗಲ್ಲ, ನಾನೇನು ಮಾಡಕ್ಕಾಗಲ್ಲ, ನನ್ಗೇನಪ್ಪ ಆಗುತ್ತೆ ಅಂತ ಅನ್ಕೊಂಡ್ರೆ, ಈಗ ಒಂದು ಮನೇಲಿ ಒಂದು 10 ಜನ ಇರ್ತೀವಿ ಅನ್ಕೊಳ್ಳಿ, ಪ್ರತಿಯೊಬ್ಬರು ನನ್ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ನನ್ ಕೈಲಿ ಏನಾಗ ಆಗುತ್ತೆ ಅಂತ ಮನೇಲಿ ಇದ್ಬಿಟ್ರೆ, ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಆ ಇಡೀ ಮನೇನೆ ದೌರ್ಬಲ್ಯ ಆಗುತ್ತೆ. ಅದೇ ತರ ಪ್ರತಿಯೊಬ್ಬರು ನನ್ ಕೈಲಿ ಆಗುತ್ತೆ, ನಾನ್ ಮಾಡ್ಬೋದು ಅಂತ ಮುಂದೆ ಬಂದ್ರೆ ಇಡೀ ಮನೇನೆ ಒಂದು ಆ ಇದರಲ್ಲಿ ಉತ್ಕೃಷ್ಟವಾಗಿ ಹೋಗುತ್ತೆ. ಅದರಿಂದ ನಾವು ಪ್ರತಿಯೊಬ್ರು ಒಂದು ಸಮುದ್ರದಲ್ಲಿ ಹೆಂಗ್ ಒಂದು ಹನಿ ನೀರು ಎಷ್ಟು ಮುಖ್ಯನೋ, ಅದೇ ತರ ನಾವು ಪ್ರತಿಯೊಬ್ಬರು ಪ್ರಜೆಗಳು ನಮ್ ಕೈಲಾಗುತ್ತೆ. ನಾವು ಕರೆಕ್ಟ್ ಆಗಿ ನಮ್ ಕೆಲಸ ಏನಿದೆ ನಾವು ಅದನ್ನ ಮಾಡೋಣ ಅಂತ ಮಾಡಿದ್ರೆ ನಾವು ನಿಜವಾಗ್ಲೂ ನಮ್ಮ ದೇಹನ ಮತ್ತೆ ನಮ್ ಏನಿರುತ್ತೆ ನಮ್ದು ಏನು ನಾವು ಸಾಧನೆ ಮಾಡ್ಬೇಕು ಅಂತ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆನ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಯಾವ ಒಂದಿದೆ, 2 ತಲೆಗಿಂತ 10 ತಲೆಯಿಂದ ಜಾಸ್ತಿ ಒಳ್ಳೆ ಯೋಚನೆ ಮಾಡ್ಬೋದು. ಇಬ್ರು ಸೇರಿ ಇಷ್ಟು ಒಂದು ಮೊದಲನೇ ಹೆಜ್ಜೆಗಳು ಇಟ್ಟಿದ್ದೀವಿ. ಇನ್ನ ನಾವು ಬೇರೆಯವ್ರಿಗೆ ಆಹ್ವಾನ ಕೊಡ್ತಾ ಇದೀವಿ. ಯಾರ್ಯಾರು ನಮ್ ತರ ಬೇರೆ ಬೇರೆ ಕಡೆ ಇದಾರೆ, ತುಂಬಾ ಅವ್ರು ಈ ತರ ವಿಭಿನ್ನವಾಗಿ ಈ ತರ ನಮ್ಮ ಈ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಅವ್ರದಿಂದ ಒಳ್ಳೊಳ್ಳೆದೇನಾದ್ರೂ ಇದೆ, ನೀವು ಯಾವ್ದು ಸತ್ಯಕ್ಕೆ ಹತ್ರವಾಗಿರುತ್ತೆ, ಯಾವ್ದು ಸುಲಭವಾಗಿ ಮಾಡ್ಬೋದು, ಕೆಲಸ ಯಾವ ತರ ಬೇಕಾದ್ರೂ ಮಾಡ್ಬೋದು. ಈಗ ಒಂದು ದೊಡ್ಡ ಕಲ್ಲಿದ್ರು ಅಥವಾ ಒಂದು 500 kg ಎತ್ತಬೇಕಾದ್ರು ಒಬ್ಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಎತ್ತಕ್ಕೆ. ಅದೇ ಒಂದು 10 ಜನ 50 ಜನ ಸೇರ್ಕೊಂಡ್ರೆ ಅದು ಸುಲಭವಾಗಿ ಎತ್ಕೋಬಹುದು. ಅದರಿಂದ ನಾವು ಒಗ್ಗಟ್ಟಾಗಿ ಇದ್ ಮಾಡಿದ್ರೆ ಯಾವುದೇ ಕಾರ್ಯವನ್ನಾದ್ರೂ ನಾವು ಸುಲಭವಾಗಿ ಮಾಡಬಹುದು ಅಂತ ಹೇಳೋದೇ ಒಂದು ನಮ್ಮ ಪ್ರಯತ್ನ. ಹುಟ್ಟಾನೆ ಯಾವುದೇ ಮಗುವಾಗಿ ಓಡೋದು ಎಲ್ಲ ಕಲ್ತಿರೋದಿಲ್ಲ. ಹೋಗ್ತಾ ಹೋಗ್ತಾ ಇಲ್ಲ ಜನ 10-20 ಜನ ಫ್ರೆಂಡ್ಸ್ ಮತ್ತೆ ನಮ್ಮ ಗೆಳೆಯರು ಎಲ್ಲ ಸೇರ್ಕೊಂಡು ಒಂದು ಹಳ್ಳಿಲಿ ಎಷ್ಟಿರ್ತೀವಿ ನಾವು 1000 ಜನ ಇರ್ತೀವಿ. 1000 ಜನಕ್ಕೆ ಒಂದು ಸ್ಪಾರ್ಕ್ ಆಫ್ ಡೆಮೋಕ್ರಸಿ. ಇದರಲ್ಲಿ ನಾವು ಏನೇನೋ ಮಾಡ್ಬೇಕು ಅಂತ ಪ್ರತಿಯೊಬ್ಬರಲ್ಲಿ ಇಷ್ಟ ಇರುತ್ತೆ. ಆದ್ರೆ ನಾವು ಮಾಡಕ್ ಆಗುತ್ತೋ ಇಲ್ವೋ, ನಾವು ಬೇರೆಯವ್ರು ಬರ್ತಾರೋ ಇಲ್ವೋ ಅನ್ನೋದೇ ತುಂಬಾ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ, ಯಕ್ಷ ಪ್ರಶ್ನೆಗೆ ಉಳಿದೋಗುತ್ತೆ.
ಆದ್ರಿಂದ ಪ್ರತಿಯೊಂದಕ್ಕೂ ಒಂದು ಉತ್ತರ ಅನ್ನೋದಿರುತ್ತೆ. ಒಂದು ನಾವು ಕರೆಕ್ಟ್ ಆಗಿ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಪ್ರತಿಯೊಂದು ನಾವು ಮಾಡ್ಬೋದು. ಅದರಿಂದ ಒಂದು ಚಿಕ್ಕದಾಗಿ ಏನ್ ಮಾಡ್ಬೇಕು ಅಂದ್ರೆ ಬರೀ ಒಂದು ಮೂಲ ಮಂತ್ರ ಅಷ್ಟೇ. ಒಬ್ಬ ಭಾರತೀಯ ಒಂದೇ ಒಂದು ವೋಟ್, ಅವನ ಅಮೂಲ್ಯವಾದ ವೋಟು ₹1. ಈ ₹1 ಅವ್ನು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಇದು ಮಾಡಿದ್ರೆ ನಾವು ಇದು ವಿಷನ್ 2020 ಸುಲಭವಾಗಿ ಅಚೀವ್ ಮಾಡಬಹುದು. ಇದರಲ್ಲಿ ಬೇರೆ ಬೇರೆ ನಮ್ಮ ತರ ಮಾಡಕ್ಕಾಗಿ ಒಂದು ಉದ್ದೇಶ ಇದೆ, ಈ ತರ ಮಾಡ್ಬೋದು. ಆ ಪೇಪರ್ ಸ್ವಲ್ಪ ಬರ್ದಿದ್ದೀವಿ, ಅದನ್ನ ಒಂದ್ ನಿಮಿಷ ಓದಿದ್ರೆ 2 ನಿಮಿಷ ಓದಿದ್ರೆ ನಿಮ್ಗೆ ಒಂದು ಮೂಲಭೂತ ಒಂದು ಅಂದ್ರೆ ಹಿಂದೆ ಏನಿತ್ತು ಇವಾಗ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಅದೇ ಉದ್ದೇಶ. ದೇಶದ ಎಲ್ಲಾ ವರ್ಗದ ಎಲ್ಲಾ ಇದ್ರು ಸಮಾಜ ಇರ್ಬೋದು, ಎಜುಕೇಶನ್ ಇರ್ಬೋದು, ಪೊಲಿಟಿಕ್ಸ್ ಇರ್ಬೋದು, ಮತ್ತೆ ನಮ್ಮ ವೇ ಆಫ್ ಲಿವಿಂಗ್ ಇರ್ಬೋದು, ನಮ್ಮ ಆಲೋಚನಾ ಶಕ್ತಿ ಇರ್ಬೋದು, ಪ್ರತಿಯೊಂದನ್ನು ಹಿಂದೆ ನಿನ್ನೆ ಹೇಗಿದ್ರು ಇವತ್ತು ಅದಕ್ಕಿಂತ ಚೆನ್ನಾಗಿದೆ. ನಿನ್ನೆ LKG ಇದ್ದಾರಲ್ಲ, ಇವತ್ತು ಫಸ್ಟ್ ಸ್ಟ್ಯಾಂಡಿಗೆ ಬರೋಣ, ನಾಳೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋಣ, ನಿನ್ನೆಗಿಂತ ಬೆಟರ್, ನಿನ್ನೆಗಿಂತ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂದ್ರೆ ಇದು ದ್ವೇಷ. ಇದು ಎಲ್ಲ ಸರಿಗಿದೆ, ಏನ್ ಯಾವ್ದು ಸರಿ ಇಲ್ಲ ಅಂತ ಹೇಳ್ತೀವಿ.